Welcome back to the class on fundamentals of accounting. In the last class, we had discussed about what business organizations do, why do we consider a business organization as cash generating and cash dispensing machines. We have also discussed with the concept of accounting and different branches of accounting. In this session, we shall discuss with the objectives of accounting and the various functions of accounting. To begin with, let us understand what are the objectives of accounting, why the books of accounts have to be maintained by a business. The first objective of keeping the books of accounts is to know the profitability position of the business. It means to assess whether the business is in a position to earn the profits. ವ್ಯವಹಾರ ಲಾಭವಾಗ್ತಾ ಇದೆಯಾ ಅಥವಾ ನಷ್ಟವಾಗ್ತಾ ಇದೆಯಾ ಅಂತ ತಿಳ್ಕೊಳ್ಳೋಕೆ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು. ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ವ್ಯವಹಾರವನ್ನು ಮಾಡಿದ ನಂತರ ಆ ವ್ಯವಹಾರದಿಂದ ಲಾಭ ಬಂದಿದೆಯಾ ಅಥವಾ ನಷ್ಟ ಅನುಭವಿಸಿದೆಯಾ ಎಂದು ತಿಳಿಯಲು ಅಕೌಂಟಿಂಗ್ ನಮಗೆ ಸಹಾಯ ಮಾಡುತ್ತೆ. ಅಕೌಂಟಿಂಗ್ ವಿಲ್ ಗಿವ್ us an idea about the efficiency of a business. Business operations, when carried out efficiently, will enable to earn profits, or else the firm will end up incurring losses. ಒಂದು ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ನ ಕಂಡುಹಿಡಿಯಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಸೊ ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಇನ್ಕರ್ ಆಗಿದೆ ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ, ಮತ್ತೆ ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಎಷ್ಟು ರೆವೆನ್ಯೂಸ್ ಬಂದಿದೆ, ಎಷ್ಟು ಇನ್ಕಮ್ಸ್ ಬಂದಿದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ನಮಗೆ ಒಂದು ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಎಷ್ಟು ಇನ್ಕಮ್ ಅರ್ನ್ ಮಾಡಿದೀವಿ ಹಾಗೂ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದೀವಿ ಅಂತ ಇನ್ಫಾರ್ಮೇಶನ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತಿಳ್ಕೊಳ್ಬಹುದು. ಸೊ ರೆವೆನ್ಯೂಸ್ ಯಾವಾಗ ಎಕ್ಸ್ಪೆನ್ಸಸ್ ಇಂದ ಜಾಸ್ತಿ ಇರುತ್ತೆ ಆವಾಗ ದ ಬಿಸ್ನೆಸ್ ಹ್ಯಾಸ್ ಅರ್ನ್ಡ್ ದಿ ಪ್ರಾಫಿಟ್ಸ್ ಅಂಡ್ ವೈಸ್ ವರ್ಸ. ಯಾವಾಗ ರೆವೆನ್ಯೂಸ್ ಜಾಸ್ತಿ ಇರುತ್ತೆ ಎಕ್ಸ್ಪೆನ್ಸಸ್ ಇಂದ ಆಗ ಆ ಬಿಸ್ನೆಸ್ ಪ್ರಾಫಿಟ್ ನ ಅರ್ನ್ ಮಾಡಿದೆ, ಅಥವಾ ಬಿಸ್ನೆಸ್ ಯಾವಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಇನ್ಕರ್ ಮಾಡಿದೆ ರೆವೆನ್ಯೂಸ್ ಇಂದ ಆವಾಗ ಆ ಬಿಸ್ನೆಸ್ ಇಸ್ ಇನ್ ಟು ಲಾಸಸ್. ಸೊ ಫ್ರಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎ ಬಿಸ್ನೆಸ್ ವಿಲ್ ಬಿ in a position to understand where it is moving. Is it moving in the track of earning the profits, or is it moving the otherwise? So the first objective of accounting is to know whether the business has earned profit from its operations or not. The second objective of accounting is to find out the financial position of the business. Financial position of business can be found out by preparing balance sheet. Balance sheet ಮುಖಾಂತರ ನಾವು ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಅದರದ್ದು ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಸೊ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ, ಆ ಪರ್ಟಿಕ್ಯುಲರ್ ಡೇಟ್ಗೆ ಎಷ್ಟು ಅಸೆಟ್ಸ್ಗಳಿವೆ,
ಮತ್ತು ಎಷ್ಟು ಲಯಬಿಲಿಟೀಸ್ ಇದ್ದಾವೆ ಅದೆಲ್ಲ ನಾವು ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಶೀಟಿಂದ ಪಡ್ಕೊಳ್ಬೋದು. ಸೊ ಬ್ಯಾಲೆನ್ಸ್ ಶೀಟ್ ವಿಲ್ ರಿಫ್ಲೆಕ್ಟ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಫ್ರಮ್ ವಿಚ್ we can understand what assets the business is having and what liabilities are there on a particular date. Even from the balance sheet, we can get to know about the nature of assets what we have. ನಮ್ಮ ಹತ್ರ ಯಾವ್ಯಾವ ಅಸೆಟ್ಸ್ಗಳಿವೆ, ಫಿಕ್ಸ್ಡ್ ಅಸೆಟ್ಸ್ ಏನಿವೆ, ಕರೆಂಟ್ ಅಸೆಟ್ಸ್ಗಳು ಏನಿವೆ, ಮತ್ತೆ ಆ ಅಸೆಟ್ಸ್ ಬೆಲೆ ಎಷ್ಟು ಅಂತ ಕೂಡ ನಾವು ಆ ಬ್ಯಾಲೆನ್ಸ್ ಶೀಟ್ ಇಂದ ತಿಳ್ಕೊಳ್ಬಹುದು. ಅದೇ ತರ ನಮ್ಮ ಹತ್ರ ಯಾವ್ಯಾವ ಲಯಬಿಲಿಟೀಸ್ ಇದೆ, ಏನು ಲಯಬಿಲಿಟೀಸ್ ಔಟ್ಸೈಡರ್ಸ್ಗೆ ಪೇ ಮಾಡಬೇಕು, ಎಷ್ಟು ಲಯಬಿಲಿಟೀಸ್ ಪೇ ಮಾಡಬೇಕು, ಬಿಸ್ನೆಸ್ ಸಾಲ್ವೆನ್ಸಿ ಪೊಸಿಷನ್ ಹೇಗಿದೆ, ಅದೆಲ್ಲ ನಾನು ಬ್ಯಾಲೆನ್ಸ್ ಶೀಟ್ ಮುಖಾಂತರ ನಾನು ಪಡ್ಕೊಳ್ಬಹುದು. The third objective of accounting is to give information for management and also to the other interested users. ಅಕೌಂಟಿಂಗ್ ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ಗೆ ಪ್ರಮುಖವಾಗಿ ಇಟ್ ಗಿವ್ಸ್ ಗುಡ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಫಾರ್ ದ ಪರ್ಪಸ್ ಆಫ್ ಪ್ಲಾನಿಂಗ್, ಕಂಟ್ರೋಲಿಂಗ್, ಡೆಸಿಷನ್ ಮೇಕಿಂಗ್ ಅಂಡ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಈ ನಾಲ್ಕು ಆಕ್ಟಿವಿಟೀಸ್ಗೆ, ಈ ನಾಲ್ಕು ಫಂಕ್ಷನ್ಸ್ ಡಿಸ್ಚಾರ್ಜ್ ಮಾಡೋಕ್ಕೆ ಏನು ಇನ್ಫಾರ್ಮೇಶನ್ ಬೇಕು ಆ ಇನ್ಫಾರ್ಮೇಶನ್ ಅಕೌಂಟಿಂಗ್ ಬುಕ್ಸ್ ಇಂದ ನಾವು ಪಡ್ಕೊಳ್ಬೋದು. ಸೊ ದಿ ಅಕೌಂಟಿಂಗ್ ಬುಕ್ಸ್ ವಿಲ್ provide enormous amount of information which is required for taking sound decisions, which helps in better planning, exercising good control, and also to evaluate the performance of a business. Besides management, the information is also required for other interested parties. The information is required for investors, the information is required for shareholders, bankers, creditors, employees, and so on. And the last objective is to meet the legal requirements. ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡೋಕ್ಕೆ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಅಕೌಂಟಿಂಗ್ ಬುಕ್ಸ್ನ ನಾವು ಮೇಂಟೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಸಿಸ್ಟಮ್ ಶುಡ್ ಬಿ made in such a way that it fulfills the legal requirements, it meets the legal obligations whatever is there. So there are various enactments which makes it mandatory for a businessman to file various statements. For example, Income Tax Act makes it mandatory for a business to file ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡಬೇಕು ಅಂದ್ರೆ ಅವನ ಹತ್ರ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಏನು ಇನ್ಕಮ್ ಬಂತು, ಏನು ಎಕ್ಸ್ಪೆನ್ಸಸ್ ಇತ್ತು, ಅವೆಲ್ಲ ಇನ್ಫಾರ್ಮೇಶನ್ ಬೇಕು. ಸೊ ಯಾವಾಗ ಅಕೌಂಟಿಂಗ್ ಬುಕ್ಸ್ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತೀವಿ ಅವಾಗ ಈ ಲೀಗಲ್ ರಿಕ್ವೈರ್ಮೆಂಟ್ಸ್ ಕೂಡ ಫುಲ್ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ವೆನ್ ಯು ಫೈಲ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯು ನೀಡ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್, ಅಥವಾ ವೆನ್ ಯು ಫೈಲ್ ಯುವರ್ GST ರಿಟರ್ನ್ಸ್ ಅವಾಗಲೂ ಕೂಡ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕಾಗಿರುತ್ತದೆ. ಸೊ ದೀಸ್ ಆರ್ ದಿ 4 major objectives of accounting. Let us recap. The first objective is to find out the profitability position. The second objective is to find out the financial position. Thirdly, to provide information for management and also to other interested parties. And the last objective of accounting is to comply with the legal requirements. Let's move on to understand the functions of accounting. The first and foremost function of accounting is systematic record of business transactions. ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇರಲಿ ಅದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ನಾವು ರೆಕಾರ್ಡ್ ಮಾಡಬೇಕು, ದಾಖಲಿಸಬೇಕು. ಸೊ ಯಾವಾಗ ಪ್ರಾಪರ್ ರೆಕಾರ್ಡ್ನ ನಾವು ಮೇಂಟೈನ್ ಮಾಡ್ತೀವಿ ಆವಾಗ ನಾವು ಅದನ್ನು ಕ್ಲಾಸಿಫೈ ಮಾಡೋಕ್ಕೆ ಈಸಿ ಆಗುತ್ತೆ, ಸಮರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಏನು ಬಿಸ್ನೆಸ್ ಅಲ್ಲಿ ಅಕರ್ ಆಗುತ್ತೆ ಆ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ
ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಅದಾದ ನಂತರ ಅದನ್ನು similarity basis on the basis of nature of the transaction ಅದನ್ನ ನಾವು ಗ್ರೂಪ್ ಮಾಡಿ ಅದನ್ನ ನಾವು ಕ್ಲಾಸಿಫೈ ಮಾಡಿ ಒಂದು ಸೆಪರೇಟ್ ಬುಕ್ ಅಲ್ಲಿ ಅದನ್ನ ಹಾಕಬೇಕು, ಒಂದು ಸೆಪರೇಟ್ ಹೆಡ್ ಅಲ್ಲಿ ಹಾಕಬೇಕು. ಅದನ್ನ ನಾವು ಲೆಜರ್ ಅಂತ ಕರಿತೀವಿ. ಲೆಜರ್ ಪ್ರಿಪರೇಷನ್ ಆದ್ಮೇಲೆ ಅದನ್ನ ನಾವು ಸಮರೈಸ್ ಮಾಡಬೇಕು. ಒಂದು ನಟ್ಶೆಲ್ ಅಲ್ಲಿ ಒಂದು ಅಮೌಂಟ್, ಆ ಅಕೌಂಟ್ ಅಲ್ಲಿ ಹೆಡ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, ಸ್ಯಾಲರೀಸ್ ನಾವು ಎಷ್ಟು ಪೇ ಮಾಡಿದೀವಿ, ರೆಂಟ್ ಎಷ್ಟು ಪೇ ಮಾಡಿದೀವಿ, ಬ್ಯಾಂಕ್ ಅಲ್ಲಿ ಎಷ್ಟು ಡೆಪಾಸಿಟ್ಸ್ ಇದೆ, ರೈಟ್? ಆಲ್ ದೀಸ್ ಐಟಮ್ಸ್ we will get one consolidated figure to know how much we have paid, how much we have received under each head. ಅದನ್ನ ನಾವು ಸಮರೈಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಹಾಕಿರ್ತೀವಿ. ಸೊ ಈ ಟ್ರಯಲ್ ಬ್ಯಾಲೆನ್ಸ್ ಇಂದ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡಕ್ಕೆ ಅನುಕೂಲವಾಗುತ್ತೆ. ಸೊ ದಿಸ್ ಸಮರೈಸೇಷನ್ ಆಫ್ the accounts heads that we have will help us in preparing the final accounts. The second function of accounting is to protect the property or the assets of the business. ಬಿಸ್ನೆಸ್ ಅಲ್ಲಿ ಯಾವ್ಯಾವ ಅಸೆಟ್ಸ್ ಗಳಿವೆ ಅದನ್ನ ಪ್ರಾಪರ್ಲಿ ಯೂಸ್ ಮಾಡ್ಕೊಳ್ಬೇಕು. ರಾಂಗ್ ಯೂಸ್ಗೆ ಅದನ್ನ ಬಳಕೆ ಮಾಡ್ಕೊಳ್ಬಾರ್ದು. ಫಾರ್ ಎಕ್ಸಾಂಪಲ್, if there is a purchase of laptops, 10 laptops for an office, ಆಯ್ತಾ? ಸೊ ಆ 10 ಲ್ಯಾಪ್ಟಾಪ್ಸ್ಗೆ ಬಿಸ್ನೆಸ್ ಇಂದಾನೇ ಪೇಮೆಂಟ್ ಮಾಡ್ತಾ ಇದ್ದೀವಿ. ಆದರೆ ಲೈಕ್ 1 or 2 ಲ್ಯಾಪ್ಟಾಪ್ಸ್ ಇಫ್ ಯು ಟೇಕ್ ಇಟ್ ಫಾರ್ ಯುವರ್ ಪರ್ಸನಲ್ ಯೂಸ್, you are misusing it. You are not using it for the business purpose. You have put the asset for the wrong use. So ಈ ರಾಂಗ್ ಯೂಸ್ ಏನಾಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಕ್ಕೆ, ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಎಲ್ಲ ಎಂಟ್ರೀಸ್ನ ನಾವು ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಬೇಕು, ಎಂಟ್ರಿ ಮಾಡಬೇಕು. ಇದು ಹೇಗೆ ಸಾಧ್ಯವಾಗುತ್ತೆ? ಪ್ರಾಪರ್ ಅಕೌಂಟಿಂಗ್ ಬುಕ್ಸ್ ನ ಮೇಂಟೈನ್ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ. ಸೊ ದಿಸ್ ವುಡ್ ಬಿ ಪಾಸಿಬಲ್ ಇಫ್ ದಿ ಬಿಸ್ನೆಸ್ ಅಸೆಟ್ಸ್ ಆರ್ ರೆಕಾರ್ಡೆಡ್ ಪ್ರಾಪರ್ಲಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. The third function of accounting is to communicate the results, communicate the information to the interested parties. ಇದು ಒಂದು ಮೇಜರ್ ಫಂಕ್ಷನ್ ಆಗಿದೆ ಅಕೌಂಟಿಂಗ್ದು. ಏನೇನು ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದೆ ಆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ transferred, it has to be communicated, disseminated to various users. The users could be the managers, employees, trade unions, bankers, shareholders, investors, research scholars, government agencies, ಇವೆಲ್ಲ ಬಂದು interested parties, ಇವೆಲ್ಲ ಬಂದು users of accounting information. ಈ interested parties-ಗೆ at right time we need to communicate the results. That is one more function, an important function of accounting. Another function of accounting which is very important is to comply with legal requirements. As I told earlier that to fulfill the legal requirement is one of the objectives of accounting. Legal requirements na comply ಮಾಡಕ್ಕೆ, satisfy ಮಾಡಕ್ಕೆ ಅಕೌಂಟಿಂಗ್ ರೆಕಾರ್ಡ್ಸ್ ಮೇಂಟೈನ್ ಮಾಡಲೇಬೇಕು. ಯಾವಾಗ ನಾವು ಅಕೌಂಟಿಂಗ್ ರೆಕಾರ್ಡ್ಸ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿರ್ತೀವಿ ಆವಾಗ ನಮಗೆ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ, GST ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಎಲ್ಲ ನಮಗೆ ಈಸಿ ಆಗುತ್ತೆ. So an accountant has to ensure that all the accounting records are kept properly and there is no manipulation in the accounting records, so that it becomes easy for a business to meet the legal requirements. Another important function of accounting is stewardship. ಅಂದ್ರೆ ಉಸ್ತುವಾರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದಕ್ಕೆ. ಈ ಫಂಕ್ಷನ್ ಸಾಮಾನ್ಯವಾಗಿ ಕಂಪನೀಸ್ ಫಾರ್ಮ್ ಆಫ್ ಓನರ್ಶಿಪ್ಗೆ ಅನ್ವಯವಾಗುತ್ತೆ. So in case of companies, what happens? The resources, the assets of the business are given to the management, who has been entrusted to look after the resources, to look after the assets of the business. So it becomes a duty of the manager to act as a trustee. He has to supervise, he has to take care of the resources which has been given to him, which has been entrusted to him. So his job is to ensure that he takes care of the resources which has been given to him in good faith. He should be a true trustee of the funds. He has to take care of the funds and the assets of the business and
protect the interest of the business as well as the shareholders. The next function of accounting is to assist management. How accounting can assist management? It can assist management by giving relevant information, the useful information to management in order to enable them to take proper execution of plans, performance evaluation, and also to make good decisions for their business. And finally, the last function of accounting is to fix the responsibility. Accounting helps in determining the profitability of different departments of a business. So ಒಂದು business ಅಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಗಳಿರುತ್ತೆ, ಹೆಚ್ ಆರ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಯುನೋ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಆರ್ ಎನ್ ಡಿ ಡಿಪಾರ್ಟ್ಮೆಂಟ್, ಇವೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ಅ ಬಿಸ್ನೆಸ್. ಈಚ್ ಡಿಪಾರ್ಟ್ಮೆಂಟ್ಗೆ ಒಂದು ರೆಸ್ಪಾನ್ಸಿಬಿಲಿಟಿನ ಫಿಕ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈಚ್ ಡಿಪಾರ್ಟ್ಮೆಂಟ್ ಇಸ್ ಬೀಯಿಂಗ್ ಎಂಟ್ರಸ್ಟೆಡ್ ವಿತ್ ಸಮ್ responsibility of earning some profits therefrom. So ultimately then ಏನಾಗುತ್ತೆ, when you fix the responsibility, we can know each department in the contribution ಏನು. So what is the responsibility of the departmental heads and what contribution they have made to the profitability position of a business. So there is one separate discipline, separate subject itself known as responsibility accounting, which is a new dimension, new flavor to the accounting which has come out in the last 5 years. So these are the functions of accounting. So let us recap them. One is to keep the accounting records systematically, protect the property of the business. The asset should be used properly, it should not be misused. Communicate the accounting information to various users. Fulfill the legal requirements. Stewardship means taking care of the assets of the business by the manager. Assist the management in planning, controlling, decision making, and performance evaluation. And finally, to fix the responsibility to the departmental heads in determining the responsibility of each department towards the profitability of the business. So that's all for this session. Thank you.